ಆ ಎಳೆಯ ಕಂದಮ್ಮನಿಗೆ ಈಗಷ್ಟೇ 2 ತಿಂಗಳು. ಆದ್ರೆ ವಿಧಿಯಾಟ ನೋಡಿ, ಆ ಹಸುಗೂಸು ಹೃದಯ ಮತ್ತು ಕಿಡ್ನಿ ಸಂಬಂಧಿಸಿದ ಕಾಯಿಲೆಯಿಂದ ಬಳಲ್ತಾ ಇತ್ತು. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ದಾದಾಫೀರ್ ಮತ್ತು ಸಬ್ರೀನಾ ದಂಪತಿಯ ಮಗು. ಶಿವಮೊಗ್ಗ ಜಿಲ್ಲೆಯ ಸರ್ಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಲು ತಿಳಿಸಿದ್ರು. ಈ ಬಡವ ಕುಟುಂಬದ ನೆರವಿಗೆ ಧಾವಿಸಿದ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಸಂಘಟನೆಯವರು ಶಿವಮೊಗ್ಗದಿಂದ ಮಂಗಳೂರಿನವರೆಗೆ ಅವರದ್ದೇ ಆಂಬ್ಯುಲೆನ್ಸ್ನಲ್ಲಿ ಶರವೇಗದಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಬರುವ ದಾರಿಯುದ್ದಕ್ಕೂ ಎಐಎಂಡಿಎಫ್ ಸಂಘಟನೆ ಕಾರ್ಯಕರ್ತರು ಪೊಲೀಸರೊಂದಿಗೆ ಝೀರೋ ಟ್ರಾಫಿಕ್ ಕಾರ್ಯಕ್ಕೆ ಕೈ ಜೋಡಿಸಿದ್ರು. ಅಲ್ಲದೆ ಮಗುವಿನ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಸಂಘಟನೆಯ ಪದಾಧಿಕಾರಿಗಳೇ ವಹಿಸಿಕೊಂಡು ಮಾನವೀಯತೆ ಮೆರೆದಿದ್ದಾರೆ. ಚಿಕಿತ್ಸೆ ನಂತರ ಮಗು ಚೇತರಿಸಿಕೊಳ್ತಾ ಇದ್ದು ಪೋಷಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಳೆದ 40 ದಿವಸಗಳ ಹಿಂದೆ ಶಿವಮೊಗ್ಗದ ಸರ್ಜಿ ಹಾಸ್ಪಿಟಲ್ನಿಂದ 1.5 ತಿಂಗಳ ಮಗುವೊಂದು ಝೀರೋ ಟ್ರಾಫಿಕ್ನಲ್ಲಿ ಮಂಗಳೂರಿನ ಎಜೆ ಹಾಸ್ಪಿಟಲ್ಗೆ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂನವರ ಆಂಬ್ಯುಲೆನ್ಸ್ನಲ್ಲಿ ಬಂದಿತ್ತು. ಆ ಮಗು ಒಂದು ಅಪರೂಪದ ಕಾಯಿಲೆಯಿಂದ ನರಳ್ತಾ ಇತ್ತು. ಆ ಮಗು ಬದುಕುವುದೇ ಇಲ್ಲ ಅಂತೇಳುವಂಥ ಒಂದು ಸನ್ನಿವೇಶವನ್ನು ಎದುರಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಸೈಯದ್ ನೂಮಾನ್ ಅಂತೇಳುವಂಥ ಈ ಒಂದು ಮಗು ದಾದಾಪೀರ್ ಮತ್ತು ಸಬ್ರೀನಾ ದಂಪತಿಗಳ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಈ ಮಗು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಇವರ ಒಂದು ಸಹಕಾರದಲ್ಲಿ ಎಜೆ ಹಾಸ್ಪಿಟಲಿಗೆ 40 ದಿವಸಗಳ ಹಿಂದೆ ದಾಖಲಾಗಿ ಇದೀಗ ಸಂಪೂರ್ಣ ಗುಣಮುಖಗೊಂಡು ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದೆ. ಸಂತೋಷ ಆಗ್ತಾ ಇದೆ. ಇವರೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಪಾಪುಗೆ ಹುಷಾರೇ ಆಗಿದ್ದಾನೆ ಅವನು. ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಊರಿಗೆ. ನಾನು ಆಲ್ ಇಂಡಿಯಾ ಮುಸ್ಲಿಂ ಕಮಿಟಿಯವರಿಗೆ ಆಮೇಲೆ ವೈದ್ಯಕೀಯವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಇವಾಗ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ. ಇದು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಡೆವಲಪ್ಮೆಂಟ್ ಕಮಿಟಿಯಿಂದ ಎಲ್ಲ ಇದು ಸರ್ಕಾರ ಇದಾಗಿ ಸ್ವಲ್ಪ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ನೋಡೋ ಡಾಕ್ಟ್ರು ಎಲ್ಲ ಆಸಿಫ್ ಸಾರು ಎಲ್ಲ ನೋಡಿ ಇದು ಮಾಡಿದ್ರಲ್ಲ, ಹೆಲ್ಪ್ ಮಾಡಿದರು. ಹಬ್ಬಕ್ಕೆ ಸಾರ್ ಅಂತ ಸ್ವಲ್ಪ ಇದು ಮಾಡಿದರು, ಚೆನ್ನಾಗಿ ನೋಡಿದರು. ಎಲ್ಲ ಹೆಲ್ಪ್ ಮಾಡಿದರು, ಎಲ್ಲ ಚೆನ್ನಾಗಿ ನೋಡಿದ್ರು. ಯಾರಿಗೆಲ್ಲ BPL ಕಾರ್ಡ್ ಇದೆ ಅವರು ಗೌರ್ಮೆಂಟಿಂದ ಒಳ್ಳೆ ಫೆಸಿಲಿಟಿ ನಿಮಗೆ ಸಿಗ್ತಾ ಉಂಟು. ಅಂಥ ಫೆಸಿಲಿಟಿಯನ್ನು ನೀವೊಂದು ಪಡೆದುಕೊಳ್ಳಿ. ಹೇಗೆ ಅಂದರೆ ನಾವು ವೆನ್ಲಾಕ್ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ರೆಫರ್ ಲೆಟರ್ ಮಾಡಿಕೊಂಡು ನಮಗೆ ಯಾವುದೇ ಆಸ್ಪತ್ರೆ ಆಗಲಿ ಮೆಡಿಕಲ್ ಕಾಲೇಜ್ ಇರುವಂಥ ಆಸ್ಪತ್ರೆಗೆ ನೀವು ದಾಖಲು ಮಾಡಿದರೆ ಅದು ನಿಮಗೆ ಆಯುಷ್ಮಾನ್ ಕಾರ್ಡಲ್ಲಿ ಫ್ರೀಯಾಗಿ ಸಿಗುವಂಥ ಒಂದು ಟ್ರೀಟ್ಮೆಂಟ್ ಆಗಿರುತ್ತದೆ. ಅಂಥದ್ದೊಂದು ನೀವೊಂದು ಉಪಯೋಗವನ್ನು ಪಡಿಕೊಳ್ಬೇಕು. ನಾವು ಆ ಕಡೆ ಈ ಕಡೆ ಅಲ್ದಾಡೋಕ್ಕಿಂತ ಅದು ನಮಗೆ ಒಂದು ಈ ಮಗುವಿನ ಒಂದು ಇದರಲ್ಲಿ ನನಗೆ ಒಂದು ಅನುಭವ ಆಗಿದೆ. ನಾನು ಈ ಮಗುವಿಗೋಸ್ಕರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇದು ಮಾಡಿಸಿದ್ದೇನೆ ಇಲ್ಲಿ ಈ ಎಜೆ ಆಸ್ಪತ್ರೆಯಲ್ಲಿ. ನಮ್ಮ ಈ ಫೌಂಡರ್ ಪ್ರೆಸಿಡೆಂಟ್ ನಾಸಿರ್ ಬಾಯ್ ಸಕೀಲ್ ಹಸನ್ ಅವರು, ಅದೇ ಥರ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ನಾಸಿರ್ ಬಾಯ್ ಅವರು ಸಹ ನಮಗೆ ಈ ಮಗುವನ್ನು ಒಳ್ಳೆ ಜವಾಬ್ದಾರಿ ಸಹ ಕೊಟ್ಟಿದ್ದರು. ಅದೇ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ನಮ್ಮ ಇವರು ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಅಬೂಬಕರ್ ಸಜಿಪ್ ಅವರು ನಮಗೆ ಈ ಮಗುವನ್ನು ಜವಾಬ್ದಾರಿಯುತವಾಗಿ ಕೊಟ್ಟಿದ್ದರು. ಈ ಮಗುವನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ಕೊಂಡು ಬಂದು ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಬಂದು ಈ ಮಗುವಿಗೆ ಸೂಕ್ತವಾದಂಥ ಒಂದು ವೈದ್ಯಕೀಯ ಈ ಮಗುವಿಗೆ ನೀಡಬೇಕಂತೇಳಿ ನನಗೊಂದು ಸಲಹೆಯನ್ನು ಕೊಟ್ಟರು. ನಾನು ಈ ಮಗುವನ್ನು ಪೂರ್ತಿ ಜವಾಬ್ದಾರಿಯನ್ನು ಎತ್ತಿಕೊಂಡು ಈ ಮಗುವಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಈ ನಮ್ಮ ಎಜೆ ಆಸ್ಪತ್ರೆಯಲ್ಲಿ ಮಾತನಾಡಿ ಎಜೆ ಆಸ್ಪತ್ರೆಯವರು ಪೂರ್ತಿ ಈ ಮಗುವಿಗೆ ಆಗುವಂಥ ಎಲ್ಲ ಕಾಯಿಲೆಗೆ ಇಲ್ಲಿ ಒಂದು ಟ್ರೀಟ್ಮೆಂಟನ್ನು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕೇಳಿದ್ರಲ್ಲ ಇವರ ಮಾತುಗಳನ್ನ. ಇವರುಗಳ ಮಾನವೀಯ ಗುಣಗಳಿಂದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ 2 ತಿಂಗಳ ಮಗು ಇಂದು ಬದುಕುಳಿದಿದೆ. ಮಗುವಿನ ಜೀವ ಉಳಿಸಿದ ಪ್ರತಿಯೊಬ್ಬರಿಗೆ ಹ್ಯಾಟ್ಸ್ ಆಫ್. ದ ನ್ಯೂಸ್ 24 ಕನ್ನಡ, ಶಿವಮೊಗ್ಗ.